ನಮಸ್ಕಾರ ತಂಗಿ. ಯಾರ್ಯಾರು ಅಕ್ಕಿ ತಂದ್ಕೊಟ್ಟೆ ಬೆಲ್ಲ ತಂದ್ಕೊಟ್ಟಿದ್ದೀರಿ ಅಥವಾ ಯಾರ್ಯಾರು ಒಂದು ಡಬ್ಬ ಗಡ್ಡ ಹಾಕಿದ್ದೀರಿ ಮತ್ತೆ ಯಾರು ಬರ್ಲಿಕ್ಕೆ ಯೂಟ್ಯೂಬ್ ಫೇಸ್ಬುಕ್ ಮಾಡ್ತೀರಿ ನಿಮ್ಗೆಲ್ಲ ನಮ್ಮ ದೇವಸ್ಥಾನ ಕಡೆಯಿಂದ ಮತ್ತೆ ಇನ್ನೊಂದ್ಸರಿ ಅಡ್ವಾನ್ಸ್ ಆಗಿ ಸಂಕ್ರಾಂತಿ ಹಬ್ಬ ಶುಭಾಶಯಗಳು ಹೇಳ್ತಾ ದೇವಸ್ಥಾನ ಕಡೆಯಿಂದ ಇನ್ನು ಸಾಮಾನ್ಯ ನೋಡ್ಬೇಕು ಅಂದ್ರೆ ಸ್ವಲ್ಪ ಕಾಯ್ಬೇಕು, ಬರ್ತಾರೆ ಮೇಕಪ್ ಮಾಡ್ಕೊಳ್ತಾರೆ, ಬರ್ತಾರೆ. ಅದು ಆಮೇಲೆ ಯಾರು ಖಾಲಿ ಬೀಳ್ಬಾರ್ದಿಲ್ಲ ದಯವಿಟ್ಟು ಇದು ರಿಕ್ವೆಸ್ಟ್. ಈಗ ನೀವು ಕೂಡ ಅನ್ನ ತಿಂತಿರೋದು, ಅನ್ನ ಕೊಟ್ಟು ಖಾಲಿ ಬೀಳೋ ದೊಡ್ಡ ಸ್ಕೀಮ್ ಬೇಡ. ಯಾಕಂದ್ರೆ ನನ್ಗೂ ಸಾವಿದೆ, ನಮ್ದು ಹೊಟ್ಟೆಪಾಡು. ಹೇಳಿದ ತಂಗಿ ಹುಬ್ಳಿ ಬರ್ತೀನಿ ಅಂತ ಬರ್ತೀವಿ. ಅವ್ರ ಮನೆ ನಾನು ಯಾರ ಮನೆಯಲ್ಲಿ ಊಟ ಕಡೆ ಬರ್ತೀನಿ, ಎಂದ್ರು ಮಾಡಬೇಡಿ ಅಷ್ಟೇ, ಜಾತಿ ಬೇಡ. ಎಂದ್ರು ಮಾಡಿದ್ರೆ ಯಾರ ಮನೆ ಕಡೆ ಬರ್ತೀನಿ. ಪಟಾಕಿ ಹೊಡೆಯಂಗಿಲ್ಲ, ಕೂಗಾಡಂಗಿಲ್ಲ, ರೋಡ್ ಬ್ಲಾಕ್ ಮಾಡಂಗಿಲ್ಲ, ಪಾತ್ರ ಹೊಂಚಂಗಿಲ್ಲ, ಹಂಗಾದ್ರೂ ಬರ್ತೀನಿ. ಯಾಕೆಂದ್ರೆ ನಾನು ಅಂಬುಲೆನ್ಸ್ ಓಡಿಸ್ತಾ ಇದ್ದೆ, ನನ್ನ ಕೈ ಕೆಳಗೆ ಒಬ್ಬ ನೆಲಮಂಗಲ ಕೈ ಕಳೀತಿತ್ತು. ಒಬ್ಬ ಬಾಂತಿ ಹೊರಬಿಟ್ಟು ಅವತ್ತೇ ಬಿಟ್ಬಿಟ್ಟೆ ಡ್ರೈವಿಂಗ್ ಕೆಲಸ. ಗೊತ್ತಾ, ಆ ಆಂಬುಲೆನ್ಸ್ ಕೆಲಸ ಬಿಟ್ಟೆ. ಅವಳ ಬದುಕಕ್ಕಾಗಲ್ಲ ಅಂದ್ರೆ ಮತ್ತೆ ಡ್ರೈವಿಂಗ್ ಕೆಲಸ ಮಾಡಿ ವೇಸ್ಟ್. ರಸ್ತೆ ನಿಮ್ಗೆ ರಿಕ್ವೆಸ್ಟ್ ಇಷ್ಟೇ, ರಸ್ತೆ ಬ್ಲಾಕ್ ಮಾಡಬೇಡಿ. ಯಾರು ಬ್ಲಾಕ್ ಮಾಡಿ ದಯವಿಟ್ಟು ಅವ್ರಿಗೆ ಬುದ್ಧಿ ಹೇಳಿ. ಆಮೇಲೆ ಪಟಾಕಿ ಕಡೆ ಇಷ್ಟಬೇಡಿ. ಮಾಡ್ತೇನೆ ಮಾಡೋದು ಧ್ವಜವಾಗಿ ಯಾಕೆ ಚೆನ್ನಾಗಿದ್ದೀನಿ ಅಂದ್ರೆ ಯಾವ್ದು ಸಲಹೆ ಕಾಣಲ್ಲ. ಚೆನ್ನಾಗಿದ್ದೀನಾ ನೋಡಿ, ನಮ್ಮ ಅಪ್ಪ ಒಂದು 70-75